ಐಟಿ ಸಿಟಿ ಬೆಂಗಳೂರಿನ ಜನರಿಗೆ ಮನುಷ್ಯರಿಗಿಂತ ಪ್ರಾಣಿ ಪಕ್ಷಿಗಳ ಒಡನಾಟವೇ ಹೆಚ್ಚು. ಒತ್ತಡದ ಬದುಕಿನ ಮಧ್ಯೆ ಶ್ವಾನ ಪಕ್ಷಿಗಳನ್ನ ಸಾಕೋದು ಸಿಟಿ ಜನರ ಹವ್ಯಾಸ. ಆದ್ರೀಗ ಪಾರಿವಾಳ ಪ್ರಿಯರಿಗೆ ನಗರಾಭಿವೃದ್ಧಿ ಇಲಾಖೆ ಶಾಕ್ ಕೊಟ್ಟಿದೆ. ಪಾರಿವಾಳ ಪ್ರಿಯರೇ ಹುಷಾರ್, ಎಲ್ಲೆಂದ್ರಲ್ಲಿ ಆಹಾರ ಹಾಕಿದ್ರೆ ಶಿಕ್ಷೆ ಫಿಕ್ಸ್. ಪಾರಿವಾಳಗಳಿಂದ ಆರೋಗ್ಯಕ್ಕೆ ದುಷ್ಪರಿಣಾಮ, ಜಿಬಿಎಯಿಂದ ಟಫ್ ರೂಲ್ಸ್. ಗುಂಪು ಗುಂಪಾಗಿ ಹಾರಾಡ್ತಾ ಕಾಳುಗಳನ್ನ ಹಿಕ್ಕಿ ತಿನ್ನೋ ಈ ಪಾರಿವಾಳನ ನೋಡೋದೇ ಚೆಂದ. ಆದ್ರೆ ಇದೇ ಪಾರಿವಾಳಗಳ ಹಿಕ್ಕೆ ಸಿಕ್ಕಾಪಟ್ಟೆ ಡೇಂಜರ್. ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳಿಗೆ ಇದು ಕಾರಣ ಆಗುತ್ತೆ. ಅಲ್ಲದೆ ಬಲಶಾಲಿ ಕಟ್ಟಡಗಳಿಗೂ ಇವು ಕಂಟಕವಾಗಿದೆ. ಹೀಗಾಗಿ ಪಾರಿವಾಳಗಳಿಗೆ ಎಲ್ಲೆಂದ್ರಲ್ಲಿ ಆಹಾರ ಹಾಕೋದನ್ನ ಜಿಬಿಎ ನಿರ್ಬಂಧಿಸಿದೆ. ಇದರ ಹೊರತಾಗೂ ಕೆಲವರು ಪಾರಿವಾಳಗಳಿಗೆ ಕಾಳು ಹಾಕ್ತಿದ್ದಾರೆ. ಹೀಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಫೀಡ್ ಮಾಡುವುದನ್ನ ಬ್ಯಾನ್ ಮಾಡುವಂತೆ ಆರೋಗ್ಯ ಇಲಾಖೆ ನಗರಾಭಿವೃದ್ಧಿ ಇಲಾಖೆಗೆ ಸೂಚನೆ ನೀಡಿದೆ. ಅಷ್ಟೇ ಅಲ್ಲ, ರೂಲ್ಸ್ ಬ್ರೇಕ್ ಮಾಡಿದ್ರೆ ಶಿಕ್ಷೆಗೂ ಗುರಿಪಡಿಸುವಂತೆ ಸೂಚಿಸಿದೆ. ರೂಲ್ಸ್ ಬ್ರೇಕ್ ಮಾಡಿದ್ರೆ ಬಿಎನ್ಎಸ್ ಸೆಕ್ಷನ್ 270, 271 ಮತ್ತು 272 ಅಡಿಯಲ್ಲಿ ಪ್ರಕರಣ ದಾಖಲಾಗಲಿದೆ. ಅಲ್ಲದೆ ದಂಡದ ಜೊತೆಗೆ 6 ತಿಂಗಳವರೆಗೆ ಜೈಲು ಶಿಕ್ಷೆಯೂ ಆಗಲಿದೆ. ಸರ್ಕಾರದ ನಿರ್ಧಾರಕ್ಕೆ ಪ್ರಾಣಿ ಪಕ್ಷಿ ಪ್ರಿಯರಿಂದ ವಿರೋಧ ವ್ಯಕ್ತವಾಗಿದೆ. ಆದೇಶ ಮಾಡೋದಕ್ಕಿಂತ ಮುಂಚೆ ಪಾರಿವಾಳದಿಂದ ಮನುಷ್ಯರಿಗೆ ಬರೋದು ಪ್ರಯಾರಿಟಿ ರೈಸ್ ನೋಟಿಫೈಡ್ ಜೂನಾಟಿಕ್ ಡಿಸೀಸ್ ನೋಟಿಫೈಡ್ ಅಲ್ಲಿ ಹತ್ತೆ ಇರೋದು. ಅಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡಿದ್ರೆ ಅನ್ಬಿಟ್ಟು ಇಲ್ಲೂ ಅದೇ ತರ ಮಾಡಕ್ಕೆಲ್ಲ ಇದು ಮಾಡ್ಕೊಂಡಿದ್ದಾರೆ. ಅದು ತುಂಬಾ ತಪ್ಪಾಗುತ್ತೆ. ನಮ್ಮ ಕನ್ನಡ ನಾಡು ಕರುಣಾಮಯ ನಾಡು, ಎಲ್ಲ ಸಕಲ ಜೀವಿಗಳಿಗೂ ನಾವು ಆಶ್ರಯ ಕೊಟ್ಟಂತ ನಾಡಿದು. ನೀವು ಪಾರಿವಾಳಗೆ ಊಟ ಹಾಕಿದ್ರೆ ಅದು ಟಾಯ್ಲೆಟ್ ಮಾಡುತ್ತೆ, ಆ ಟಾಯ್ಲೆಟ್ ಇಂದ ರೋಗ ಬರುತ್ತೆ ಅಂದ್ರೆ ಇದು ಹಾಸ್ಯಕರ ಇದ್ರಿ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಪಾರಿವಾಳಗಳಿಗೆ ಆಹಾರ ಹಾಕಲು ಸ್ಥಳ ನಿಗದಿ ಮಾಡುವ ಭರವಸೆ ಕೊಟ್ಟಿದ್ದಾರೆ. ಈಗ ಸರ್ಕಾರ ನಮಗೆ ನಿರ್ದೇಶನ ಅನುಗುಣವಾಗಿ ರೂಲ್ಸ್ ಮಾಡಬೇಕಾದ್ರೆ ಖಂಡಿತ ನಾವು ಪಬ್ಲಿಕ್ ಪ್ಲೇಸಸ್ ಐಡೆಂಟಿಫಿಕೇಶನ್ ಮಾಡ್ತೀವಿ. ಈಗಾಗಲೇ ಡಾಗ್ ಫೀಡಿಂಗ್ ಮಾಡ್ಲಿಕ್ಕೆ ನಾವು ಪ್ರತಿ ವಾರ್ಡ್ ನಲ್ಲಿ 2 ಸ್ಪಾಟ್ಸ್ ನ ಐಡೆಂಟಿಫಿಕೇಶನ್ ಮಾಡಿ ಕೊಟ್ಟಿದ್ದೀವಿ. ಅದೇ ರೀತಿ ಪಾರಿವಾಳ ಕಾಮನ್ ಪಬ್ಲಿಕ್ ಫೀಡಿಂಗ್ ಸ್ಪಾಟ್ಸ್ ಇಫ್ ದೇ ರಿಕ್ವೈರ್ಡ್ ಟು ಬಿ ಗಿವನ್ ಡೈರೆಕ್ಷನ್ ಬಂದ ತಕ್ಷಣ ವಿ ವಿಲ್ ಫಾಲೋ ಇಟ್. ಎನಿವೆ, ಇನ್ಮುಂದೆ ಪಾರಿವಾಳ ಇಷ್ಟ ಅಂತ ಕಾಳು ಹಾಕೋಕೆ ಹೋಗಬೇಡಿ, ಹುಷಾರಾಗಿರಿ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲ್ಲಿ ತಂಗಿ ಜೊತೆ ಲವಿಡವಿ ಶುರುವಿಟ್ಟಿದ್ದ ಸ್ನೇಹಿತನಿಗೆ ವಾರ್ನ್ ಮಾಡಿದ್ದಕ್ಕೆ ಆತನನ್ನೇ ಕೊಲೆ ಮಾಡಿದ್ದ ಕಿರಾತಕರು ಅಂಧರಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ಠಾಣೆ ಬಳಿಯೇ 4ನೇ ತಾರೀಖು ಪವನ್ ಎಂಬಾತನನ್ನ ಕೊಂದಿದ್ರು. ಇದೀಗ ಸಂದೀಪ್, ಮಂಜು, ಉದಯ್, ಹೇಮಂತಿ ಎಂಬ ಆರೋಪಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಎನ್ನುವ ವದಂತಿ ಮಧ್ಯೆ ಈಗಾಗಲೇ ಸರ್ಕಾರ ಮೊಟ್ಟೆ ಸ್ಯಾಂಪಲ್ ಪಡೆದಿದ್ದು ಇನ್ನು 10 ದಿನಗಳಲ್ಲಿ ವರದಿ ಕೈ ಸೇರಲಿದೆ. ಇಷ್ಟೆಲ್ಲ ವದಂತಿಗಳ ಮಧ್ಯೆಯೂ ಮೊಟ್ಟೆ ವ್ಯಾಪಾರ ತಗ್ಗಿಲ್ಲ. ರಾಜಧಾನಿಯಲ್ಲಿ ನಿತ್ಯ 1,10,00,000 ಮೊಟ್ಟೆ ಮಾರಾಟವಾಗ್ತಿದೆ. ಇನ್ನು 10 ದಿನಗಳ ಬಳಿಕ ಬರೋ ರಿಪೋರ್ಟ್ ಮೇಲೂ ಜನ ಕಣ್ಣಿಟ್ಟು ಕೂತಿದ್ದಾರೆ. ಆರೆಂಜ್ ಲೈನ್ ಮೆಟ್ರೋ ಕಾಮಗಾರಿ ಆರಂಭಿಸಲು ಬಿಎಂಆರ್ಸಿಎಲ್ ನಿರಾಸಕ್ತಿ ತೋರಿಸುತ್ತಿದ್ದು, ಕಾಮಗಾರಿ ವಿಳಂಬದಿಂದ ಪ್ರತಿದಿನ 2 ಕೋಟಿ ಹೆಚ್ಚುವರಿ ಹೊರೆ ಆಗಲಿದೆ ಅಂತ ಹೇಳಲಾಗ್ತಿದೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿ 1 ವರ್ಷ 122 ದಿನಗಳಾದರೂ ಬೇಜವಾಬ್ದಾರಿ ಮುಂದುವರೆದಿದೆ. 487 ದಿನ ವಿಳಂಬವಾಗಿರುವುದಕ್ಕೆ ಬಿಎಂಆರ್ಸಿಎಲ್ಗೆ 974 ಕೋಟಿ ಹೆಚ್ಚುವರಿ ಹೊರೆ ಆಗಲಿದೆಯಂತೆ. ಆಗಸ್ಟ್ 10ರಂದು ಪ್ರಧಾನಿ ಮೋದಿ 3ನೇ ಹಂತದ ಮೆಟ್ರೋಗೆ ಶಂಕುಸ್ಥಾಪನೆ ಮಾಡಿದ್ರು. ಈ ಬಗ್ಗೆ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ.